ಶಮಿಸುವ ಮಾತುಗಳು. ಜೇಷಾಮ್ ಜಬುದೊರೆ. ಅಧ್ಯಾಯ 6. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಲೂಕ 23:34. ಒಂದು ಬೇವಿನ ಮರವನ್ನು ಕಡಿದ ಹಾಗೆಲ್ಲ ಕಹಿಯಾದ ವಾಸನೆಯೇ ಬರುತ್ತದೆ. ಆದರೆ ಒಂದು ಗಂಧದ ಮರವನ್ನು ಕಡಿದರೆ ಅದರಿಂದ ಬರುವ ಸುವಾಸನೆಯು ಮನಸ್ಸನ್ನು ಹರ್ಷಗೊಳಿಸುತ್ತದೆ. ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಕ್ರಿಸ್ತನು ಒಂದು ಪರಿಮಳ ತೈಲ. ಆತನು ಶಿಲುಬೆಯಲ್ಲಿ ಸುರಿದ ತೈಲದ ಪರಿಮಳದಂತಿದ್ದಾನೆ. ಶಿಲುಬೆಯಲ್ಲಿ ತೂಗಾಡಿದಾಗ ಅಲ್ಲೆಲ್ಲ ಸುಗಂಧ ವಾಸನೆಯು ಹರಡಿತು. ಆತನು ಶಿಲುಬೆಯಲ್ಲಿ ಆಡಿದ ಮಾತುಗಳನ್ನು ಗಮನಿಸಿರಿ. ಅವುಗಳು ಎಂಥ ಶಮಿಸುವ ಮಾತುಗಳು. ಯೇಸು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು. ನಮ್ಮ ಅವಿಧೇಯತೆಯ ನಿಮಿತ್ತ ಆತನಿಗೆ ಗಾಯವಾಯಿತು. ನಮ್ಮ ಅಕ್ರಮಗಳ ನಿಮಿತ್ತ ಆತನು ದಂಡನೆಯನ್ನು ಅನುಭವಿಸಿದನು. ಆತನು ಧಿಕ್ಕರಿಸಲ್ಪಟ್ಟನು. ಆತನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ರಕ್ತದ ಕಡಲಿನಲ್ಲಿ ಮುಳುಗಿದನು. ಶಿಲುಬೆಯಲ್ಲಿ ಹಿಂಸೆಯನ್ನು ಅನುಭವಿಸಿದನು. ಅಂಥ ಸಮಯದಲ್ಲಿಯೂ ಆತನ ಹೃದಯದಿಂದ ಹೊರಟ ಮಾತುಗಳು ಸುಗಂಧ ವಾಸನೆಯನ್ನು ಬೀರುತ್ತಿದ್ದ ಮಾತುಗಳೇ. ಕ್ಷಮಿಸು ತಂದೆಯೇ ಎಂಬವುಗಳು. ದೇವರು ಹೂವಿನ ಹಾಸಿಗೆಯಲ್ಲಿ ಮಲಗಿಕೊಂಡು ಸೊಗಸಾದ ಸ್ಥಿತಿಯಲ್ಲಿ ಹೀಗೆ ಹೇಳಲಿಲ್ಲ. ಮರಣದೊಂದಿಗೆ ಹೋರಾಡಿಕೊಂಡು ವೇದನೆಯ ತುದಿಯಲ್ಲಿ ತನ್ನನ್ನು ಹಿಂಸಿಸಿದ ಮಕ್ಕಳ ಮೇಲೆ ಕರುಣೆಯಿಂದ ಹೇಳಿದ ಮಾತುಗಳಿವು. ಆದುದರಿಂದಲೇ ಆತನ ಹೆಸರು ಪರಿಮಳ ತೈಲವೆಂದು ಕರೆಯಲ್ಪಟ್ಟಿತು. ಅದು ಎಂಥದೇ ಸ್ಥಿತಿಯಲ್ಲಿದ್ದರೂ ತನ್ನ ಸುವಾಸನೆಯನ್ನು ಬೀರುತ್ತಲೇ ಇರುತ್ತದೆ. ಹಾಲನ್ನು ಕಾಯಿಸಿದರೂ ಅದರ ರುಚಿಯು ಕಡಿಮೆಯಾಗುವುದೇ ಇಲ್ಲ. ಶಂಖವನ್ನು ಸುಟ್ಟರೂ ಅದು ಹೊಳಪಾಗುತ್ತದೆ. ಹೀಗೆಯೇ ಶಿಲುಬೆಯ ಶ್ರಮೆಯು ಕ್ರಿಸ್ತನಲ್ಲಿದ್ದ ದೈವಿಕ ಗುಣಗಳನ್ನು ಪ್ರಕಟಿಸುತ್ತದೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುತ್ತದೆಂದು ಸತ್ಯವೇದವು ಹೇಳುತ್ತದೆ. ನಮ್ಮ ಪ್ರೀತಿಯ ರಕ್ಷಕನಲ್ಲಿ ಮರೆಯಾಗಿರುವ ದಿವ್ಯ ಸ್ವಭಾವಗಳು ಆತನು ಪಟ್ಟ ಶ್ರಮೆಗಳಿಂದ ಪ್ರಕಟವಾದವು. ಮೊಳೆಗಳು ಹೊಡೆಯಲ್ಪಟ್ಟ ಆತನ ಕೈಗಳಿಂದ ಪರಿಮಳ ತೈಲವೇ ಸುರಿಯಿತು. ಮುಳ್ಳಿನ ಕಿರೀಟವನ್ನಿಟ್ಟ ಆತನ ತಲೆಯಿಂದ ದೈವಿಕ ಪ್ರೀತಿಯೇ ಹೊರಹೊಮ್ಮಿತು. ಗಾಯವಾದ ಕಾಲುಗಳಿಂದ ಆತನ ಕರುಣೆಯೇ ಹೊರಹೊಮ್ಮಿತು. ಹೌದು, ಆತನು ನಮಗಾಗಿ ಸುರಿಯಲ್ಪಟ್ಟ ಪರಿಮಳ ತೈಲವಾದನು. ಪೇತ್ರನು ಇದನ್ನು ಕುರಿತು ಬರೆಯುತ್ತಾನೆ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. 1 ಪೇತ್ರ 2:23. ಸಾಧಾರಣವಾಗಿ ಒಬ್ಬ ಮನುಷ್ಯನು ಈ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತಾನೆ? ತನ್ನನ್ನು ಹಿಂಸೆಪಡಿಸಿ ಶಿಲುಬೆಗೆ ಹಾಕಿದವರನ್ನು ಶಪಿಸುತ್ತಿದ್ದನು. ತನ್ನ ಬಿಡುಗಡೆಗೆ ಪ್ರಯತ್ನಿಸುತ್ತಿದ್ದನು. ಆದರೆ ಯೇಸು ಕ್ರಿಸ್ತನಾದರೂ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಕಲ ಅಧಿಕಾರವನ್ನು ಹೊಂದಿದವನಾಗಿದ್ದರೂ ಅಂಥ ಪರಿಸ್ಥಿತಿಯನ್ನು ತಾಳ್ಮೆಯಿಂದ ಸಹಿಸಿದನು. ಆತನು ರೆಪ್ಪೆ ಬಡಿಯುವಷ್ಟರಲ್ಲಿ ಎಲ್ಲರನ್ನೂ ನಾಶ ಮಾಡಬಹುದಾಗಿತ್ತು. ಆಕಾಶದಿಂದ ಅಗ್ನಿ ಇಳಿಯುವಂತೆ ಮಾಡಿ ಆತನನ್ನು
ಪರಿಹಾಸ ಮಾಡಿ ಶಿಲುಬೆಗೆ ಹಾಕಿದಂಥ ಎಲ್ಲರನ್ನೂ ನಾಶ ಮಾಡಬಹುದಾಗಿತ್ತು. ಸೊದೋಮ್ ಗೋಮರವು ಪಟ್ಟಣವು ಅಗ್ನಿಯಿಂದ ನಾಶವಾಗಲಿಲ್ಲವೇ? ನೋಹನ ಕಾಲದಲ್ಲಿ ಜಲಪ್ರಳಯವು ಲೋಕವನ್ನು ನಾಶ ಮಾಡಲಿಲ್ಲವೇ? ಆದರೆ ಯೇಸುಕ್ರಿಸ್ತನಾದರೂ ತಂದೆಯೇ, ಇವರನ್ನು ಕ್ಷಮಿಸು ಎಂದು ತಂದೆಯಾದ ದೇವರನ್ನು ಪ್ರೀತಿಯಿಂದ ಬೇಡಿಕೊಂಡನಲ್ಲವೇ? ಯೇಸು ಹೇಳಿದ್ದು ಮಾತ್ರವಲ್ಲ, ಹೇಳಿದಂತೆ ಮಾಡುವವನು. ಯೇಸು ಹೇಳಿದ್ದು, ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಮತ್ತಾಯ 5:44. ಸ್ನೇಹಿಸುವುದು, ಆಶೀರ್ವದಿಸುವುದು, ಒಳ್ಳೆಯದನ್ನು ಮಾಡುವುದು, ಪ್ರಾರ್ಥಿಸುವುದು, ಈ 4 ಕಾರ್ಯಗಳನ್ನು ಯೇಸು ಶಿಲುಬೆಯಲ್ಲಿ ನಮಗಾಗಿ ಮಾಡಿದನಲ್ಲ. ಹೌದು, ಆತನ ಸ್ವಭಾವವು ಪರಿಮಳ ತೈಲವಾಗಿದೆ. ದೇವಮಗುವೆ, ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೋ. ಆ ಕಲ್ವಾರಿಯ ಪ್ರೀತಿಯು ನಿನ್ನ ಹೃದಯವನ್ನು ಆವರಿಸಿಕೊಳ್ಳಲಿ. ನೀನೂ ಕೂಡ ಆತನಿಗಾಗಿ ಪರಿಮಳ ತೈಲವಾಗಬೇಕಲ್ಲವೇ? ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದ್ದಿ. ಕೀರ್ತನೆ 86:5. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.